ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾವನಾ ಅವರೇ, ನಿಮ್ಮ ಪರಿಸ್ಥಿತಿ ಏನು ಅಂತ ನನಗೆ ಅರ್ಥ ಆಗ್ತದೆ. ನೀವು ಇಷ್ಟು ದಿನ ಎಲ್ಲರಿಂದ ಮುಚ್ಚಿಟ್ಟಿದ ವಿಷಯ ಈಗ ಎಲ್ಲರಿಗೂ ಗೊತ್ತಾಗಿ ಹೋಗಿದೆ ಅಂತ ಚಿಂತೆನಾ? ನೋಡಿ, ಸತ್ಯ ಅನ್ನೋದು ನಾವು ಎಷ್ಟು ಮುಚ್ಚಿಟ್ರು ಒಂದಿಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಆದರೆ ಅದಕ್ಕೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಾ? ಈ ಕಾರನ್ನ ಇನ್ಯಾರೋ ಓಡಿಸ್ಕೊಂಡು ಬಂದಿದ್ದರೆ ಏನಾಗ್ಬೋದಾಗಿತ್ತು ಪರಿಸ್ಥಿತಿ ಅಂತ ಯೋಚನೆ ಮಾಡಿದ್ದೀರಾ? ಹಾಗಂತ ನಾನು ಬದುಕಿದ್ದು ಏನು ಪ್ರಯೋಜನ ಹೇಳಿ? ಕಳಂಕ ಹೊತ್ಕೊಂಡು ಬದುಕಕ್ಕಾಗತ್ತಾ? ನನಗೇನೇ ಆದರೂ ಪರವಾಗಿಲ್ಲ, ಆದರೆ ನನ್ನಿಂದ ಮನೆಯವರೆಲ್ಲ ನೋವು ಅನುಭವಿಸ್ತಾ ಇರೋದು ಸರಿ ಕಾಣಿಸ್ತಿಲ್ಲ. ಹಾಗಂತ ನಿಮಗೆ ನೀವೇ ನೋವು ಮಾಡಿಕೊಂಡು ಕೊನೆವರೆಗೂ ಅವ್ರಿಗೆಲ್ಲ ನೋವು ಉಳಿಸಿ ಹೋಗ್ತೀರಾ? ಅದೆಷ್ಟರ ಮಟ್ಟಿಗೆ ಸರಿ ಭಾವನಾ ಅವರೇ? ನೋಡಿ, ಈಗೆಲ್ಲರಿಗೂ ವಿಷಯ ಗೊತ್ತಾಗಿರೋದು ಒಳ್ಳೇದೇ ಆಯಿತು ಅಂತ ಇಟ್ಕೊಳ್ಳಿ. ನಾವೆಲ್ಲರೂ ಸೇರ್ಕೊಂಡು ಹುಡುಕಿದ್ರೆ ಖಂಡಿತ ನಿಮಗೆ ತಾಳಿ ಕಟ್ಟಿರೋನು ಯಾರು, ಅವ್ನು ಎಲ್ಲಿದ್ದಾನೆ ಅಂತ ನಾವು ಪತ್ತೆ ಹಚ್ಬೋದು. ಜೀವನ ಸುಂದರವಾಗಿದೆ, ಕೆಲವು ಕಲೆಗಳಿರ್ಬೋದು, ಆದರೆ ಕಲೆಗಳನ್ನು ಮಾಸುವಂಥ ಶಕ್ತಿ ನಮ್ಮಲ್ಲೇ ಇರೋದು. ಇಂಥ ಪರಿಸ್ಥಿತಿನಲ್ಲಿ ನೀವು ಧೈರ್ಯ ಕೆಡಿಸ್ಕೋಬೇಡಿ. ನೀವು ಬೇಜಾರು ಮಾಡಿಕೊಂಡ್ರೆ ಮನೆಯವ್ರಿಗೆಲ್ಲ ಗಾಬರಿ ಆಗುತ್ತೆ. ಬೇರೆ ಏನೋ ತಪ್ಪು ಆಲೋಚನೆಗಳನ್ನ ಮಾಡೋಕೆ ಹೋಗ್ಬೇಡಿ ಭಾವನಾ ಅವರೇ. ಜಾನ್ವಿಯವರು ಈ ವಿಷಯ ನನಗೆ ಹೇಳಿದಾಗ್ಲಿಂದ ನಾನು ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಜಾನ್ವಿಯವ್ರಿಗೆ ನಿಮ್ಮ ಕಂಡ್ರೆ ಪ್ರಾಣ. ದಿನಕ್ಕೆ 10 ದಿನಾದರೂ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಈಗ ನಿಮ್ಗೆ ಹೀಗಾಗಿದೆ ಅಂತ ಏನಾದರೂ ಗೊತ್ತಾದರೆ ಹಾಗವ್ರ ಮನಸ್ಸಿಗೆ ಬೇಜಾರು ಮಾಡೋದು ಸರಿಯಲ್ಲ ಅಲ್ವಾ? ದಯವಿಟ್ಟು ನಾನು ನಿಮಗೆ ಸಿಕ್ಕಿದ್ದೆ ಈ ರೀತಿ ಆಯಿತು ಅಂತ ಅವಳಿಗೆ ಮಾತ್ರ ಹೇಳಬೇಡಿ. ಮನೆಯವ್ರು ನೋವು ಅನುಭವಿಸ್ತಾ ಇರೋದು ಸಾಕು, ಅವಳಿಗೇನು ಹೇಳಬೇಡಿ. ನೀವು ಹೇಳು ಅಂದ್ರೂ ನಾನು ಹೇಳೋದಿಲ್ಲ. ಯಾಕೆಂದರೆ ನನ್ನ ಚಿನ್ನು ಮರಿ ನೋವು ಅನುಭವಿಸೋದನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ. ಸರಿ ಭಾವನಾ ಅವರೇ, ನನ್ನ ವಿಷಯನ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಜೀವನ ಸ್ವಲ್ಪ ಧೈರ್ಯದಿಂದ ಫೇಸ್ ಮಾಡೋಣ. ನೋಡಿ, ಆಕಾಶದಲ್ಲಿ ಮೋಡಗಳಿವೆ ಅಂದ ಮಾತ್ರಕ್ಕೆ ಸೂರ್ಯ ಇಲ್ಲ ಅಂತಲ್ಲ, ಸೂರ್ಯ ಅಲ್ಲೇ ಇರ್ತಾನೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಸಮಸ್ಯೆಗಳನ್ನು ಎದುರಿಸಿದಾಗಲೇ ಜೀವನಕ್ಕೆ ಒಂದು ಅರ್ಥ ಅಂತ ಬರುತ್ತೆ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ನಾನು ಹುಡುಕೋ ಪ್ರಯತ್ನ ಮಾಡ್ತೀನಿ. ಹೋಗಿ ಬನ್ನಿ. ಮನೆ ಒಳಗೆ ಬರಲ್ವಾ? ಇಲ್ಲ, ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ. ಮುಂದಿನ ಸರ್ತಿ ಜಾನ್ವಿಯನ್ ಕರ್ಕೊಂಡ್ಬಂದಾಗ ನಾನು ಖಂಡಿತ ಬಂದೇ ಬರ್ತೀನಿ. ಆದರೆ ನಾನು ಹೇಳಿದ ಮಾತನ್ನು ಮರಿಬೇಡಿ. ಭಗವಂತ ನಮಗೆ ಕೊಟ್ಟಿರೋ ಜೀವನನ ನಾವೇ ಕೊನೆಗೊಳಿಸ್ಕೊಳ್ಳೋದು ಸರಿಯಲ್ಲ. ಧೈರ್ಯವಾಗಿರಿ, ಎಲ್ಲ ಒಳ್ಳೇದಾಗತ್ತೆ. ಜಯಂತ್ ಅವರೇ, ಥ್ಯಾಂಕ್ ಯು. ಬನ್ನಿ. ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ ಹೇಳು? ಭಾವನ ಹುಡುಕಕ್ಕೆ ಬೇರೆ ಏನಾದರೂ ಯೋಚನೆ ಮಾಡು.
ಅವಳ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಫೋನ್ ಮಾಡಿ ಕೇಳು. ಅಲ್ಲ ಸಿಂಚನ, ಅಕ್ಕಂಗೆ ಯಾರು ಫ್ರೆಂಡ್ಸ್ ಇಲ್ಲ ಅಂತ ಗೊತ್ತಿಲ್ವಾ ನಿನಗೆ? ಇದ್ರು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅವ್ರನ್ನ? ಹೇಗಿದ್ರು ಭಾವನನ್ ಫೋನು ಇಲ್ಲೇ ಇದೆಯಲ್ವಾ, ತಗೊಂಡು ಚೆಕ್ ಮಾಡು. ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ ಸಿಕ್ಕೇ ಸಿಗತ್ತೆ. ಅದು ಮಾಡಬಹುದು. ಅಕ್ಕ, ಭಾವನ ಬಂದ್ರು. ಭಾವನಾ, ಎಲ್ಲಮ್ಮ ಹೋಗಿದ್ದೆ ನೋಡು, ನಿನ್ ಮನೇಲಿ ಇಲ್ದೆ ನಾವೆಲ್ಲ ಎಷ್ಟು ಗಾಬರಿ ಮಾಡ್ಕೊಂಡಿದ್ದೀವಿ. ನೀನ್ ಹುಡುಕ್ತಾ ಇರೋ ಜಾಗ ಇಲ್ಲ. ಹೇಳ್ದೆ ಕೇಳ್ದೆ ಎಲ್ಲಮ್ಮ ಹೋಗಿದ್ದೆ? ಅಪ್ಪ, ಅದು ಮನ್ಸಿಗೆ ಬೇಜಾರಾಗಿತ್ತು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲ ಭಾವನಾ, ಈ ತರ ಹೇಳ್ದೆ ಕೇಳ್ದೆ ಹೊರಗಡೆ ಹೋದ್ರೆ ನಾವೇನ್ ತಿಳ್ಕೊಬೇಕು ಹೇಳು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ನಮ್ಗೊಂದು ಮಾತು ಹೇಳ್ಬೋದಿತ್ತಲ್ವಾ? ಹೌದಕ್ಕ, ನೀ ಎಲ್ಲ ಹೋಗಿದ್ಯೋ ಏನಾಗಿದೆಯೋ ಅಂತ ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅಲ್ಲ, ವೆಂಕಿ ದೇವಸ್ಥಾನ ಎಲ್ಲ ಹುಡ್ಕೊಂಡ್ ಬಂದಂತಲ್ಲ, ಅಲ್ಲಿ ಎಲ್ಲೂ ಇರ್ಲಿಲ್ವಂತಲ್ಲ? ಯಾವ ದೇವಸ್ಥಾನ? ಅವಳ ಮನ್ಸನ್ನ ಇನ್ನೊಂದಷ್ಟು ಗೊಂದಲ ಮಾಡಬೇಡಿ. ಯಾವಾಗಲೂ ನಿಂದಿದೆ ಆಯ್ತು. ಅಲ್ಲ, ಮನಸ್ಸು ಸರಿ ಇಲ್ಲ ಅಂದ್ರೆ ನಮಗೆ ಹೇಳ್ದೆ ಕೇಳ್ದೆ ಹಂಗೆ ಹೋಗ್ಬಿಡದ? ನೀನು ಹುಡ್ಕೋದಕ್ಕೋಸ್ಕರ 2 ಲೀಟರ್ ಪೆಟ್ರೋಲ್ ಖರ್ಚು ಮಾಡಿದ್ದೀನಿ ನಾನು. ಅದು ಇವತ್ತು ರಜಾ ಬೇರೆ ಹಾಕಿದ್ದೀನಿ. ನನಗೋಸ್ಕರ ಅಷ್ಟೆಲ್ಲ ಖರ್ಚು ಮಾಡಕ್ಕೆ ಯಾಕೆ ಹೋದೆ ಅಣ್ಣ? ನಾನಿಲ್ಲ ಅಂತ ಖುಷಿಯಾಗಿರ್ಬೋದಿತ್ತಲ್ವಾ? ಭಾವನಾ, ಏನಂತ ಮಾತಾಡ್ತೀಯಮ್ಮ? ನೋಡು, ನಿನ್ ಪರಿಸ್ಥಿತಿ ಅರ್ಥ ಆಗುತ್ತೆ. ನನ್ನಿಂದ ಏನಾದರೂ ತಪ್ಪಾಗಿದ್ರೆ ನನ್ ಕ್ಷಮಿಸ್ಬಿಡಮ್ಮ. ಹಾಗೆಲ್ಲ ಪುಣ್ಯ ಮಾಡಿದ್ದೀನಿ, ಆದ್ರೆ ನಿಮಗೆ ತಕ್ಕ ಮಗಳಲ್ಲಪ್ಪ ನಾನು. ನನ್ನಿಂದ ನೀವು ಖುಷಿ ಪಡೋದಕ್ಕಿಂತ ನೋವು ಅನುಭವಿಸಿರೋದೇ ಜಾಸ್ತಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.